ಗುರುಜಿ ಇವತ್ತು ಹೇಳ್ತಾನೆ ಇದ್ರಿ ಬೆಳಗಿಂದ ಇವತ್ತಿನ ವಿಶೇಷತೆ ಏನು ಅಂತ. ಏನಂದ್ರೆ ಇವತ್ತು ಸಂಕಷ್ಟಹರ ಚತುರ್ಥಿ, ಅದು ಆಷಾಢ ಮಾಸದಲ್ಲಿ ಸೋಮವಾರ ಬಿದ್ರೆ ಇನ್ನಷ್ಟು ವಿಶಿಷ್ಟ ಅಂತ ಹೇಳ್ತಿದ್ರಿ. ನಿಜ. ಇವತ್ತು ಆ ಸಂಕಷ್ಟಹರ ಚತುರ್ದಶಿ ಎಷ್ಟು ವಿಶೇಷ ಅಂದರೆ, ವೈಶಿಷ್ಟ್ಯತೆ ಮಹಾಗಣಪತಿಯಲ್ಲಿ ಯಾವತ್ತೂ ಇರುತ್ತೆ ಅಂತೀವಿ. ಅವನ್ನ ಶ್ರೇಷ್ಠ ಬ್ರಹ್ಮಚಾರಿ ಅಂತ ಕರಿತೀವಿ. ಸಿದ್ಧಿ ಬುದ್ಧಿ ಅಂತಕ್ಕಂಥ ಆ ಎರಡೂ ಹೆಂಡತಿಯರು ಅವನಿಗೆ ಸಿದ್ಧಿ ಮತ್ತು ಬುದ್ಧಿ ಜ್ಞಾನ ಸಿದ್ಧಿಯನ್ನು ಆದಾಗ ಅವರ ಅಭಿವೃದ್ಧಿ ತಾನಾಗೆ ಅವನ ಶಕ್ತಿಯನ್ನು ಅಪಾರವಾಗಿ ನಂಬಿರ್ತಕ್ಕಂಥ ನಾಗ ಯಜ್ಞೋಪವೀತ ಸಮೇತವಾಗಿರ್ತಕ್ಕಂಥ ಗಣಪತಿ. ಅದಕ್ಕೆ ಆ ಮೂಷಿಕಾಸುರ ಅಂತಕ್ಕಂಥ ರಾಕ್ಷಸ, ಇಲಿ ಅಂತ ಪುಟಾಣಿಯಾಗಿರ್ತಕ್ಕಂಥ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿರ್ತಕ್ಕಂಥ ವಿಧಾನ ಈ ಒಂದು ಮಹಾಗಣಪತಿ. ನಾಗ ಅಂತಕ್ಕಂಥದ್ದು ನಾಗೇಂದ್ರ ಅಂದರೆ ರಾಹುತತ್ವ, ಮಹಾಗಣಪತಿ ಅಂದರೆ ಶಕ್ತಿ ಸ್ವರೂಪ, ಸಾಕ್ಷಾತ್ ಶಿವನ ಅಂಶವೇ ಆಗಿರತಕ್ಕಂಥ ಈ ಗಣಪತಿಗೆ ಪಾರ್ವತಿ ಸೃಷ್ಟಿ ಮೂಲವಾದರೂ ಪರಮೇಶ್ವರನಿಗೆ ಪ್ರಿಯನಂದನ. ಸುಬ್ರಹ್ಮಣ್ಯ ಸಾಕ್ಷಾತ್ ಪರಮೇಶ್ವರನಿಗೆ ಸೃಷ್ಟಿಕರ್ತನಾದರೂ ಪಾರ್ವತಿ ಪ್ರಿಯನಂದನ. ಆದರೆ ಈ ಗಣಪತಿ ಪರಮೇಶ್ವರನಿಗೆ ಇಷ್ಟ ಆಗಿರೋದ್ರಿಂದ ರುದ್ರ ಸಂಭೂತ ಅಂತ ಕೂಡ ಕರಿತೀವಿ ಮಹಾಗಣಪತಿಗೆ. ಅದಕ್ಕೆ ಸಂಭೂತನಾಗಿರ್ತಕ್ಕಂಥ ಈ ಗಣಪತಿ ಭೂತಗಣಗಳ ಅಧಿಪತಿಯಾಗಿರೋನು. ಭೂತಗಣಗಳ ಅಧಿಪತಿ ಅಂದರೆ ನಾವೇನು ಮಾಡ್ತೀವಿ, ಗೃಹ ಪ್ರವೇಶಕ್ಕೆ ಮೊದಲು ರಾತ್ರಿ ಪೂಜೆಯನ್ನು ಮಾಡ್ತೀವಿ, ಬೆಳಗಿನ ಜಾವ ದೇವಗಣಾಧಿಪತಿ ಅಂತ ದೇವಗತಾ ಪೂಜೆಯನ್ನು ಮಾಡ್ತೀವಿ. ಆದರೆ ಯಾವುದೇ ಒಂದು ಶುಭ ಸೂಚನೆಯಲ್ಲಿ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಈ ಗಣಪತಿಯನ್ನು ಎಂಥ ಒಂದು ವಿಶೇಷ ಅಂದರೆ, ನೀವು ಈ ಶರವು ಮಹಾಗಣಪತಿಯನ್ನು ಸ್ಮರಣೆ ಮಾಡಬೇಕು. ಅಯ್ಯೋ ಯಾವುದಿದು ಶರವು ಮಹಾಗಣಪತಿ ಅಂತೀರಾ? ಶರವು ಅನ್ನೋದ ಊರು, ಆ ವಿಶೇಷವಾಗಿರ್ತಕ್ಕಂಥ ಗಣಪತಿ ಒಬ್ಬನೇ ಅವನು ಊರಲ್ಲಿ ಕೂತಿದ್ದಾನೆ ಮಂಗಳೂರು ಹತ್ರ. ಇವನು ಸಂತೋಷವಾಗಿ ನೀವು ಆ ದೇವ ದರ್ಶನವನ್ನು ಮಾಡಬಹುದು. ಇಂಥ ಒಂದು ಗಣಪತಿಯ ಒಂದು ಸಾನ್ನಿಧ್ಯ ನಾವು ಇವತ್ತಿನ ದಿವಸ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಬಾಂಧವ್ಯ ಸರ್ವಕಾರ್ಯ ಸಿದ್ಧಿಯಾಗಕ್ಕೋಸ್ಕರ ಸಂಕಷ್ಟ ಹರ ಗಣಪತಿ ಎಂದು ನಾವು ನಂಬಿರ್ತಕ್ಕಂಥ ಭಗವಂತನ ಕೃಪಾಕಟಾಕ್ಷದಲ್ಲಿ ನೀವು ನಾವು ಚೆನ್ನಾಗಿ ಹೀಗೆ ಕಾರ್ಯಕ್ರಮಗಳು ನಡೀತಾ ಹೋಗಲಿ ಅನ್ನೋಕ್ಕೆ ಹೊಸ ರೂಪಕ್ಕೆ ಇರಲಿ ಈ ಒಂದು ಸೆಟ್ಟಿನ ಮುಖಾಂತರ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೊತಾ ಇದ್ದೀವಿ. ಅದಕ್ಕೇನಂತೀವಿ, ಬನ್ನಿ ದೈವ ದರ್ಶನ ಮಾಡಿ, ಸಂಕೋಚ ಪಡಬೇಡಿ, ದೇವರನ್ನ ನಮಸ್ಕಾರ ಮಾಡಿಕೊಂಡು ಕಾರ್ಯಸಿದ್ಧಿಯಾಗಲಿ ಅಂತ ಸ್ಮರಣೆ ಮಾಡ್ಕೊಳ್ಳಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीत
शीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಎಷ್ಟು ಸಂತೋಷ. ಆ ಗಣಪತಿಗೆ ಸೊಂಡ್ಲು ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅಲಂಕಾರ ಮಾಡಿರೋದ್ರಲ್ಲಿ ನೋಡಿ ಆ ಪುಟ್ಟು ಸೊಂಡ್ಲು ಒಳಗಡೆನೇ ಸೇರಿಸ್ಬಿಟ್ಟಿದ್ದಾರೆ ಅಲ್ವಾ. ಅದನ್ನೇ ಹೇಳೋದು ಗಣಪತಿಗೆ ಸೊಂಡ್ಲು ಬಹಳ ಮುಖ್ಯ, ಆಂಜನೇಯನಿಗೆ ಬಾಲ ಮುಖ್ಯ ಅಂತ. ಬಾಲದ ವಿಚಾರ ಒಂದು ಸ್ವಲ್ಪ ಮಾತಾಡಬೇಕು, ಅದು ಹೇಗೆ ಅಂತ ಕಾಯ್ತಾರೆ ಬಂದೆ.